2025ರ ಪ್ರಯಾಗ್ರಾಜ್ ಮಹಾಕುಂಭದಲ್ಲಿ ಇಲ್ಲಿ ತನಕ 42 ಕೋಟಿಗೂ ಹೆಚ್ಚು ಭಕ್ತರು ಪವಿತ್ರ ಸ್ನಾನ ಮಾಡಿದ್ದಾರೆ. 26ನೇ ದಿನಕ್ಕೆ ಅಂದ್ರೆ ಫೆಬ್ರವರಿ 7ಕ್ಕೆ ಬೆಳಗ್ಗೆ 10 ಗಂಟೆ ತನಕ 42 ಕೋಟಿಗೂ ಅಧಿಕ ಭಕ್ತರು ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ. ಜನವರಿ 13ರಿಂದ ಇಲ್ಲಿ ತನಕ ಸಂಗಮದಲ್ಲಿ ಸ್ನಾನ ಮಾಡಿರೋರ ಸಂಖ್ಯೆ 42 ಕೋಟಿ ದಾಟಿದೆ. ಮಹಾಕುಂಭಮೇಳ ಮುಗಿಯೋದಕ್ಕೆ ಇನ್ನು 18 ದಿನ ಬಾಕಿ ಇದೆ. ಸಂಗಮದಲ್ಲಿ ಕನಿಷ್ಠ 10 ಕೋಟಿ ಭಕ್ತರು ಸ್ನಾನ ಮಾಡೋ ನಿರೀಕ್ಷೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಒಟ್ಟು ಭಕ್ತರ ಸಂಖ್ಯೆ 50 ಕೋಟಿ ದಾಟೋ ನಿರೀಕ್ಷೆ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಫೆಬ್ರವರಿ 10ಕ್ಕೆ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲಿದ್ದಾರೆ. ಇನ್ನೊಂದು ಕಡೆ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ನಮಗೆ ಪವಿತ್ರ ಸ್ನಾನ ಮಾಡೋ ಅವಕಾಶ ಸಿಕ್ತು, ಇದು ನನ್ನ ಅದೃಷ್ಟದ ಸಮಯ. ಭಾರತದ ನಂಬಿಕೆಯ ಕೇಂದ್ರವಾಗಿರೋ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿ ತಾನು ಅದೃಷ್ಟಶಾಲಿ ಅಂತ ಪರಿಗಣಿಸ್ತಾನೆ ಅಂತಾನು ಹೇಳಿದ್ರು. ಅವರೊಂದಿಗೆ ಜಾರ್ಖಂಡ್ ಮಾಜಿ ಸಿಎಂ ರಘುಬರ್ ದಾಸ್, ರಾಜ್ಯಸಭಾ ಉಪಾಧ್ಯಕ್ಷ ಹರಿವಂಶ್ ನಾರಾಯಣ್ ಸಿಂಗ್ ಮಹಾಕುಂಭ ಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಹೀಗೆ ಬೇರೆ ಬೇರೆ ರಾಜ್ಯದ ರಾಜಕೀಯ ಗಣ್ಯರೆಲ್ಲರೂ ಬಂದು ಪುಣ್ಯ ಸ್ನಾನ ಮಾಡಿ ಹೋಗ್ತಿದ್ದಾರೆ. ಮೌನಿ ಅಮಾವಾಸ್ಯೆ ಎಂದು ಅಂದ್ರೆ ಜನವರಿ 29ಕ್ಕೆ ಅತಿ ಹೆಚ್ಚು 8 ಕೋಟಿಗೂ ಹೆಚ್ಚು ಭಕ್ತರು ಪವಿತ್ರ ಸ್ನಾನ ಮಾಡಿದ್ರು. ಇದು ಜಗತ್ತಿನಲ್ಲೇ ಅತಿ ಹೆಚ್ಚು ಜನ ಸೇರಿರೋ ದಾಖಲೆಯನ್ನೂ ಬರೆದಿದೆ. ಇನ್ನು ಮಕರ ಸಂಕ್ರಾಂತಿಯಂದು 3.5 ಕೋಟಿ ಭಕ್ತರು ಪವಿತ್ರ ಸ್ನಾನ ಮಾಡಿದ್ದಾರೆ. ಜನವರಿ 30 ಹಾಗೆ ಫೆಬ್ರವರಿ 1 2 ಕೋಟಿಗೂ ಹೆಚ್ಚು ಜನ ಪವಿತ್ರ ಸ್ನಾನ ಮಾಡಿದ್ದಾರೆ. ಪೌಷ ಪೂರ್ಣಿಮೆಯಂದು 1.7 ಕೋಟಿ ಭಕ್ತರು ಪವಿತ್ರ ಸ್ನಾನ ಮಾಡಿದ್ದಾರೆ. ಇನ್ನು ವಸಂತ ಪಂಚಮಿಯಿಂದ ಇಲ್ಲಿ ತನಕ 2.5 ಕೋಟಿಗೂ ಹೆಚ್ಚು ಭಕ್ತರು ತ್ರಿವೇಣಿಯಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದು ಪವಿತ್ರ ಸ್ನಾನ ಮಾಡ್ತಾರೆ ಅಂತ ಅಂದಾಜು ಕೂಡ ಮಾಡಿರಲಿಲ್ಲ. ಏನು ಲೆಕ್ಕಾಚಾರ ಹಾಕೊಂಡಿತ್ತೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಜನರು ಕುಂಭಮೇಳಕ್ಕೆ ಬಂದು ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಹೋಗ್ತಿದ್ದಾರೆ.